ಅನ್ಸುತ್ತೆ. ಒಂದ್ ವಿಷಯ, ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿ ಕಾಂಗ್ರೆಸ್, ಶರದ್ ಪವಾರ್ ಅವರ NCP, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಸೇರ್ಕೊಂಡು ದೊಡ್ಡ ನಂಬರ್ನಲ್ಲಿ ಗೆಲುವನ್ನು ಸಾಧಿಸಿದ್ರಿ ಲೋಕಸಭೆಯಲ್ಲಿ. ವಿಧಾನಸಭೆಯಲ್ಲಿ ಇಷ್ಟೊಂದು ಹೀನಾಯವಾಗಿ ಸೋಲಿಕ್ಕೆ ಕಾರಣ ಏನು ಅಂತ? ಇಲ್ಲ, ಮಹಾರಾಷ್ಟ್ರದ ಈ ಚುನಾವಣಾ ರಾಜಕೀಯವನ್ನ ನೋಡಿದಾಗ ನಮಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು. ಅಲ್ಲಿ ನಡೆದಂಥ ಈ ಹಿಂದೆ ನಡೆದಂಥ ರಾಜಕೀಯ ಪಲ್ಲಟಗಳನ್ನ ನೋಡಿದಾಗ ಕಾಂಗ್ರೆಸ್ಗೆ ಒಂದು ಭರವಸೆ ಅಥವಾ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಗೆಲುವು ಸಿಗುತ್ತೆ ಅಂತ. ಬಟ್ ಅಲ್ಲಿ ಮೇಜರ್ಲಿ ಆಗಿದ್ದಂಥ ಇಶ್ಯೂಗಳೇನು ಅಂತ ಅಂದರೆ ಲೀಡರ್ಶಿಪ್ನಲ್ಲಿ ಕನ್ಫ್ಯೂಷನ್ಸ್, ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂಥ ಕನ್ಫ್ಯೂಷನ್ಸು, ಮತ್ತು ಕೋಲೇಷನ್ನ ಕನ್ಫ್ಯೂಷನ್ಸು, ಇವೆಲ್ಲ ಕಾರಣಗಳಿಂದ ಆಗಿದೆ. ಮಹಾರಾಷ್ಟ್ರದ್ದು ಒಂದು ನೀತಿ ಇದೆ, ಒಂದು ಗುಣ ಇದೆ. ಅಲ್ಲಿ ತಕ್ಷಣ ಕರ್ನಾಟಕದ ತರಹ ಒಂದು ನ್ಯಾಷನಲ್ ಪಾರ್ಟಿಗಳನ್ನು ಅಪ್ಪಿಕೊಳ್ಳುವ ಒಂದು ಏನು ಹೇಳ್ತಾರೆ, ಒಂದು ಮನೋಭಾವನೆ ಕರ್ನಾಟಕದ ಜನರಿಗೆ ಅಥವಾ ಕರ್ನಾಟಕದ ಪಾಪ್ಯುಲೇಷನ್ಗೆ ಇರೋ ತರಹದ ಫೀಲಿಂಗು ನೀವು ಬೇರೆ ರಾಜ್ಯಗಳಲ್ಲಿ ವಿಶೇಷವಾಗಿ ಸೌತ್ನ ಬೇರೆ ರಾಜ್ಯಗಳಲ್ಲಿ ನೋಡೋದಕ್ಕಾಗೋದಿಲ್ಲ. ಅದು ಕಾರಣ ಇದೆ. ಮತ್ತು ಹೇಗೆ ನಾವು ಸೋತ್ವಿ ಅನ್ನೋದ್ರ ಬಗ್ಗೆ ಕೂಡ ಒಂದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಒಂದು ಯೋಚನೆಯನ್ನ ಮಾಡ್ಕೊಳ್ಬೇಕು. ಒಂದು ಯೋಚನೆಯನ್ನ ಮಾಡಿ ಅದನ್ನು ಓವರ್ಕಮ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಕೂಡ ಮಾಡಬೇಕು. ಎಸ್, ನಿಮ್ಮ ಪ್ರಕಾರ ಕೋಮುವಾದ ಅಂದ್ರೆ ಏನು? ಒಂದು ಕಮ್ಯುನಿಟಿಯ ಹಿತ ಬಯಸೋದು ಕೋಮುವಾದ ಅಲ್ಲ. ಒಂದು ಕಮ್ಯುನಿಟಿ ಮಾತ್ರ ಶ್ರೇಷ್ಠ ಅಂತ ಹೇಳೋದು ಕೋಮುವಾದ. ಈಗ ನನ್ನ ಧರ್ಮ ಮಾತ್ರ ಶ್ರೇಷ್ಠ ಅಂತ ನಾನು ವಾದ ಮಾಡಿದ್ರೆ ನಾನು ಕೋಮುವಾದಿ. ನನ್ನ ಜನರಿಗೆ ಮಾತ್ರ ಎಲ್ಲವೂ ಸಿಗಬೇಕು ಅಂತ ಹೇಳಿದ್ರೆ ನಾನು ಕೋಮುವಾದಿ. ನನ್ನ ಜನ ಅಂದರೆ ಅವರು ಮೇಲ್ದರ್ಜೆಯಲ್ಲಿದ್ದರೂ ಕೂಡ, ಎಲ್ಲದರಲ್ಲೂ ಡೆವಲಪ್ ಆಗಿದ್ರು ಕೂಡ ಎಲ್ಲವೂ ನನಗೆ ಇರಬೇಕು ಅಂತ ಹೇಳಿದ್ರೆ ಕೋಮುವಾದಿ. ನನ್ನ ಧರ್ಮದ ಒಂದೇ ರಾಷ್ಟ್ರ ಆಗಬೇಕು ಅಂತ ಬಯಸಿದ್ರೆ ಅದು ಕೋಮುವಾದಿ. ಶಿವಸೇನೆ ಅದನ್ನೇ ಪ್ರತಿಪಾದನೆ ಮಾಡ್ತಾ ಬಂದಿತ್ತು. ಮಹಾರಾಷ್ಟ್ರದ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಬಂದ ಮೊನ್ನೆ ಸಮಾಜವಾದಿ ಪಾರ್ಟಿ ಆ ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟದಿಂದ ಹೊರಗಡೆ ಹೋಗ್ತಾರೆ ಅವರು. ಯಾಕೆಂದರೆ ಶಿವಸೇನೆ ಮತ್ತೆ ಅಯೋಧ್ಯೆ ಬಾಬರಿ ಮಸೀದ್ ವಂಶ ಸಂಬಂಧಪಟ್ಟಂಥ ಒಂದಷ್ಟು ಸ್ಟೇಟ್ಮೆಂಟ್ಗಳಲ್ಲಿ ಅದನ್ನು ಸಮರ್ಥನೆ ಮಾಡಿಕೊಂಡಾಗ ಶಿವಸೇನೆ ಜೊತೆ ಸೇರಿದ್ದೇ ಡ್ಯಾಮೇಜ್ ಆಯಿತು ಅಂತ ಒಂದಷ್ಟು ಜನ ಕಾರ್ಯಕರ್ತರು ವಿಶ್ಲೇಷಣೆ ಮಾಡ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಶಿವಸೇನೆ ಮುಂಚೆಯಿಂದಲೂ ಕೂಡ ಅವ್ರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇ ಹಿಂದುತ್ವವನ್ನು, ಸ್ಟ್ರಾಂಗ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದರು. ಇವತ್ತು ಅಲ್ಲಿ ಬಿಜೆಪಿಯ ಒಂದಷ್ಟು ಬೇಸ್ ಕ್ರಿಯೇಟ್ ಆಗೋದಕ್ಕೂ ಕೂಡ, ಸ್ಟ್ರಾಂಗ್ ಬೇಸ್ ಕ್ರಿಯೇಟ್ ಆಗೋದಕ್ಕೂ ಕಾರಣ ಯಾರು ಅಂತ ಹೇಳಿದ್ರೆ ಶಿವಸೇನೆ. ಅಥವಾ RSS ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಯಾರು ಅಂತ ಅಂದರೆ ಅದಕ್ಕೆ ಕಾರಣನೇ ಶಿವಸೇನೆ. ಇದು ಕೂಡ ಒಂದು ಲೆಕ್ಕಾಚಾರ ಇದೆ. ಯಾರು ಇವಾಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಮನೆಗೆ ಯಾರೋ ಒಬ್ರು ಬಂದು ಬೆಂಕಿ ಹಾಕಿರ್ತಾರೆ, ನನ್ನ ಪಕ್ಕದ ಮನೆಯವನು ಅವ್ರ ಜೊತೆ ಸೇರ್ಕೊಂಡು ಟೀಮ್ ಮಾಡ್ಕೊಂಡು ಇವ್ರಿಗೂ ನೀನು ಊಟ ಹಾಕಬೇಕು ಅಂತ ಅಂದರೆ ನನ್ನ ಮನಸ್ಸೆಲ್ಲೋ ಒಂದು ಕಡೆ ಅಳುಕ್ತಾ ಇರುತ್ತೆ, ನಾನು ಹೆಂಗೆ ಹಾಕಲಿ, ನಾನು ಹೆಂಗೆ ಮಾಡಲಿ ಅಂತ. ಸೊ ಈ ತರಹದ ಒಂದು ಅಫ್ಕೋರ್ಸ್ ಆಗಿದೆ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಕಾಂಗ್ರೆಸ್ ಇದುವರೆಗೂ ಪಾಲನೆ ಮಾಡ್ಕೊಂಡು ಬಂದದ್ದು ಏನು ಅಂದರೆ, ಪಾಲನೆ ಅಂದರೆ ಅದನ್ನು ಹೆಚ್ಚು ಕಮ್ಮಿ ಆ ವಿಷಯದಲ್ಲಿ ಸ್ಟಿಕ್ ಆನ್ ಆಗಿದ್ರು ಅವರು. ಅಧಿಕಾರಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ, ಯಾರ ಜೊತೆ ಬೇಕಾದ್ರೂ ಹೋಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಏನು ಇದ್ದಂತಂದು ಇರಲಿಲ್ಲ. ಬಟ್ ಶಿವಸೇನೆ ಜೊತೆ ಸೇರಿದಂಥ ಏನು ಒಂದು ಆ ಮೈತ್ರಿ ಮಾಡಿಕೊಂಡ್ರು, ಅದೇ ದೊಡ್ಡ ಹೊಡ್ತಾ ಅಂತ. ಯಾಕೆಂದರೆ ಶಿವಸೇನೆ ಇವಾಗಲೇ ಹೇಳಿದ್ರಿ, ಪ್ರತಿಪಾದನೆ ಮಾಡಿದ್ದೆ ಅವರು ಬರೀ ಹಿಂದುತ್ವ ಅನ್ನೋ ದಾಟಿಯಲ್ಲಿ. ಆ ಹಿಂದುತ್ವ ಅಂತ ಪ್ರತಿಪಾದನೆ ಮಾಡಿದಂಥ ಶಿವಸೇನೆ ನಿಮ್ಮ ಜೊತೆ ಬಂದಾಗ ಯಾಕೆ ತಿರಸ್ಕಾರ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕೆಂದರೆ ಅಧಿಕಾರ ಸಿಂಧು ರಾಜಕಾರಣ ಮಾಡಿಬಿಡ್ತಾ ಕಾಂಗ್ರೆಸ್ಸು ಮಹಾರಾಷ್ಟ್ರದಲ್ಲಿ. ಓಕೆ, ಶರದ್ ಪವಾರ್ ಜೊತೆ ಇದ್ರು, NCP ಜೊತೆ ಇದ್ರು, ಸಮಸ್ಯೆ ಇರಲಿಲ್ಲ. ಬಟ್ ಶಿವಸೇನೆ ಜೊತೆ ಸೇರಬಾರ್ದಾಗಿತ್ತು ಅಂತ ಬಹುತೇಕರ ಅಭಿಪ್ರಾಯ. ಬಟ್ ಅದು ರಿಯಲೈಸ್ ಆಗಿದೆಯಾ? ಖಂಡಿತವಾಗ್ಲೂ ಅದು ಕಾಂಗ್ರೆಸ್ಗೆ ರಿಯಲೈಸ್ ಆಗಿದೆ. ಮತ್ತು ಈಗಾಗಲೇ ಹೇಳಿದ ಹಾಗೆ ಮಹಾರಾಷ್ಟ್ರದ ಕಾಂಗ್ರೆಸ್ ಲೀಡರ್ಶಿಪ್ ಏನಿದೆ, ಮಹಾರಾಷ್ಟ್ರದ ಕಾಂಗ್ರೆಸ್ ಲೀಡರ್ಶಿಪ್ಗೆ ಒಂದು ಕರ್ನಾಟಕದಲ್ಲಿ ನೀವು ಕಾಂಗ್ರೆಸ್ ಅಂತ ಅಂದರೆ ಸಿದ್ದರಾಮಯ್ಯ, DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಅವರು, ಸಂತೋಷ್ ಲಾಡ್ ಅವರು, ಈ ಥರ ಯು ಕ್ಯಾನ್ ಟೆಲ್ ದ ನೇಮ್ಸ್. ನೀವು ಅದೇ ಮಹಾರಾಷ್ಟ್ರಕ್ಕೆ ಬಂದಾಗ ಆ ಥರ ಸ್ಟ್ರಾಂಗ್ ಆಗಿ ಡೈನಮಿಕ್ ಆಗಿ ನಿಂತು ಕಾಂಗ್ರೆಸ್ನ ಪ್ರತಿಪಾದಿಸುವಂಥವರು ಇರಲಿಲ್ಲ. ಮತ್ತು ಅಗೈನ್ ಒಂದು ಪಾಲಿಟಿಕ್ಸ್ ಅಂತ ಬಂದಾಗ ಅದನ್ನು ಪಾಲಿಟಿಕ್ಸ್ ತರಹದಲ್ಲೇ ಮಾಡಬೇಕಾಗತ್ತೆ. ಶಿವಸೇನೆಗೆ ಒಂದು ಸ್ಟ್ರಾಂಗ್ ಬೇಸ್ ಇತ್ತು. ಆ ಶಿವಸೇನೆಯ ಸ್ಟ್ರಾಂಗ್ ಬೇಸನ್ನು ಕಾಂಗ್ರೆಸ್ ಗೆಲುವಿನ ಹಾದಿಗೋಸ್ಕರ ಬಳಸ್ಕೊಳ್ಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ಲೋಕಲ್ ಕಾಂಗ್ರೆಸ್ಸಿಗರ ಒಂದು ಚಿಂತನೆ ಆಗಿತ್ತು, ಒಂದು ಐಡಿಯಾ ಆಗಿತ್ತು. ಬಟ್ ಅದು ಎಲ್ಲೋ ಒಂದು ಕಡೆ ನಾನು ಮಾತಾಡಿಸ್ತಾ ಇದ್ದೆ ಒಂದಷ್ಟು ಜನ ಬೇರೆ ಬೇರೆ, ಈಗ ನಾಗ್ಪುರ್ ಸೆಂಟ್ರಲ್ ಆಗಿರ್ಬೋದು, ಅಲ್ಲೆಲ್ಲ ಮುಸ್ಲಿಂ ಮತದಾರರು ಜಾಸ್ತಿ ಇದ್ದಾರೆ. ಒಂದಷ್ಟು ಜನರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರುಗಳು ನೇರವಾಗಿ ಹೇಳಿದ್ದನ್ನೇ, ಶಿವಸೇನೆಗೆ ಸಾಥ್ ನಹಿ ಜಾನಾ ಥಾ, ಶಿವಸೇನೆ ಜೊತೆ ಹೋಗಬಾರ್ದಿತ್ತು. ಯಾಕಂದರೆ ಮೊನ್ನೆವರೆಗೂ ಕೂಡ ನಿಮ್ಮ ಮನೆಗಳನ್ನ ಸುಟ್ಟಿದ್ದಾರೆ, ನಿಮ್ಮ ಬದುಕನ್ನು ಕಿತ್ಕೊಂಡಿದ್ದಾರೆ, ನಿಮ್ಮ ವಿರುದ್ಧ ಪಿತೂರಿ ಮಾಡಿದ್ದಾರೆ. ಇವತ್ತು ಏಕ್ದಮ್ ನೀವು ಕಾಂಗ್ರೆಸ್ ಜೊತೆ ಹೋಗಿ ಒಳ್ಳೆಯವರಾಗ್ಬಿಟ್ರಿ ಅಂತ ಅಂದರೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೇಮ್ ಥಿಂಗ್ ವಿತ್ JDS. ಈಗ ಮೊನ್ನೆ ಚನ್ನಪಟ್ಟಣ ಚುನಾವಣೆಯಲ್ಲಿ ನಿಖಿಲ್ಗೆ ಗೆಲ್ಲೋ ಚಾನ್ಸ್ ಇತ್ತು. ಆದರೆ ಮುಸಲ್ಮಾನರು
ಈವನ್ ಖುದ್ದು JDS ನಲ್ಲಿ ಗೆದ್ದು ಕಾರ್ಪೊರೇಟರ್ಗಳಾಗಿದ್ದಂಥ ಅಥವಾ ಟೌನ್ ಕಮಿಟಿ ಟೌನ್ ಪಂಚಾಯತ್ ಮೆಂಬರ್ಗಳಾಗಿದ್ದಂಥವ್ರು, ಈ ಹಿಂದೆ ಎಲ್ಲ ಅಧಿಕಾರಿಗಳನ್ನ JDS ಇಂದ ಅನುಭವಿಸಿದವರು ಕೂಡ ನಿಖಿಲ್ ಓಟ್ ಹಾಕ್ಲಿಲ್ಲ. ಯಾಕೆ? ಬಿಜೆಪಿ ಅವ್ರ ಜೊತೆ ನಮ್ಮನ್ನ ವಿರೋಧ ಮಾಡ್ತಾ ಇರೋರು ಇಡೀ ರಾಜ್ಯದಲ್ಲಿ ಅಷ್ಟಲ್ಲ ಇಡೀ ದೇಶದಲ್ಲಿ ನಮ್ಮ ವಿರುದ್ಧ ಇರುವಂತವ್ರ ಜೊತೆ ಇವ್ರು ಹೋಗಿ ಸೇರ್ಕೊಂಡಿದ್ದಾರೆ. ಹೆಂಗ್ ಓಟ್ ಹಾಕ್ಬೇಕು ಮೇಡಮ್? ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.